ಸುಮ್ನೆ ಕಣ್ಣೀರ್ ಹಾಕ್ತಿದ್ಯಲ್ಲ, ನೀರ್ಗೆ ನಿಮ್ಮಪ್ಪ ಹೋಗ್ತಾನೇನೆ. ಇಲ್ಲಮ್ಮ, ಎಲ್ಲ ಕೆಲ್ಸನೂ ಬೇಗ ಬೇಗ ಮುಗಿಸ್ತೀನಿ. ಯಾಕೆಷ್ಟು ಕೋಪ ಮಾಡ್ಕೋತೀಯ ತಾಯಿ? ಬೇಗ ಮುಗಿಸ್ತಾಳಂತೆ, ಬೇಗ. ಸರಿ, ಎಲ್ಲೋದ ಆ ನಿನ್ನ ಮುದಿಗಂಡ? ನೋಡಮ್ಮ, ನಿನ್ನ ಕೈ ಮುಗಿದು ಕೇಳ್ಕೊತೀನಿ. ನೋಡು, ನನಗೆ ಎಷ್ಟು ಬೇಕಾದ್ರೂ ಕೆಲಸ ಹೇಳು, ನನಗೇನ್ ಬೇಕಾದ್ರೂ ಅನ್ನೋ, ಹಾಡು, ನಿನಗೆ ಮನಸ್ಸಿಗೆ ಬಂದಂಗೆ ಮಾತಾಡು. ಆದ್ರೆ ನಿಮ್ಮ ಮಾವನವ್ರು ಮಾತ್ರ ದುಡಿಯಕ್ಕೆ ಹಚ್ಬಿಡಮ್ಮ. ಈ ವಯಸ್ಸಿನಲ್ಲಿ ಅವ್ರು ದುಡಿಯೋದನ್ನ ನೋಡೋದಕ್ಕೆ ನನ್ನ ಕೈಯಿಂದ ಆಗಲ್ಲ ತಾಯಿ, ನನ್ನ ಕೈಯಿಂದ ಆಗಲ್ಲ. ನೋಡಿ, ದುಡಿದೇನೆ ಊಟ ಬಟ್ಟೆ ಕೊಡೋದಕ್ಕೆ ಇನ್ನೊಂದು ನರ್ಮ ಶಾಲೆನೂ ಅಲ್ಲ, ನನ್ನ ಛತ್ರನೂ ಅಲ್ಲ. ಈ ಮನೇಲಿ ಯಾರು ದುಡಿತಾರ ಅವ್ರಿಗೆ ಮಾತ್ರ ಕೂಡ್ಸ್ಬೋದು. ನೀವು ಬೇಕಾದ್ರೆ ದುಡಿಬಹುದು, ಆಗಲ್ಲ ಅಂದ್ರೆ ಈ ಮನೆ ಬಿಟ್ಟು ಹೋಗ್ತಾ ಇರ್ಬೋದು. ಹೋಗು ಅಂದ್ರೆ ಮಗನ್ ಮನೆ ಬಿಟ್ಟು ನಾವ್ ಎಲ್ಲಿಗೆ ತಾನೇ ಹೋಗ್ಬೇಕು ತಾಯಿ, ಎಲ್ಲಿಗೆ ತಾನೇ ಹೋಗ್ಬೇಕು? ಅಯ್ಯೋ, ಎಲ್ಲಿಗಾದ್ರೂ ಹಾಳಾಗೋಗೆ ಅದನ್ನು ನಾನೇ ಹೇಳ್ಕೊಡ್ಬೇಕಾ ನಿನಗೆ? ಏ ಮುದಿಯ, ಪೇಟೆಗೆ ಹೋಗಿ 2 ಮಣ ಸೌದೆ ತಗೊಂಡ್ ಬಾ ಅಂತ ನಿಂಗೆ ಆಗ್ಲೇ ದುಡ್ಡು ಕೊಟ್ನಲ್ಲ, ಯಾಕಿನ್ನು ಹೋಗಿಲ್ಲ? ಈಗ ತಾನೇ ಹೋಗುವೆ. ಏ, ನೀನೇನೆ ಮುಖ ನೋಡ್ತಾ ನಿಂತಿದ್ಯಾ? ನಾನು ಒಳಗಡೆ ಹೋಗಿ ಮಗು ಊಟ ಮಾಡಿ ಬರೋಷ್ಟ್ರಲ್ಲಿ ನನ್ನ ಸೀರೆನೆಲ್ಲ ಒಗ್ದು ಒಣಗಾಕ್ಬೇಕು, ಅರ್ಥ ಆಯ್ತಾ? ಏನಂದ್ರೆ ಇನ್ನು ಎಷ್ಟು ದಿವಸ ಅಂತ ಈ ನರಕದಲ್ಲಿ ನಾವು ಬಿದ್ದು ಒದ್ದಾಡ್ಬೇಕು ಅಂದ್ರೆ ಬೇಡ, ನಾವು ವಿಧಿಯದ ಒಡೆಯಲ್ಲಿ ಸಿಕ್ಕವರು. ಅಂದ ಮೇಲೆ ಹತ್ತರೇನು ಸತ್ತರೇನು, ಬಂದ ತುತ್ತನ್ನು ಭಜಿಸಬೇಕಲ್ಲವೇ? ನಿಜ. ಆದ್ರೆ ನಮ್ಮ ಹೊಟ್ಟೆಲಿ ಹುಟ್ಟಿದ ಮಕ್ಕಳೇ ನಮ್ಮನ್ನ ಕತ್ತೆ ಅಂತ ದುಡಿಸ್ಕೊಳ್ಳೋದು ಅಂದ್ರೆ ಇದ್ಯಾವ ನ್ಯಾಯ ರೀ? ಇದ್ಯಾವ ನ್ಯಾಯ ರೀ? ಇದ್ಯಾವ ಧರ್ಮ ರೀ? ಎಲ್ಲ ಕಲಿಯ ಮಹಿಮೆ ಕಣೆ, ಕಲಿಯ ಮಹಿಮೆ. ಹಿರಿಯ ಮಗ ಹೆಂಡತಿಗ ಗುಲಾಮನಾಗಿ ನಮ್ಮನ್ನು ಬೀದಿ ಬಿಕಾರಿಗಳಂತೆ ಇನ್ನು ಕಿರಿಯ ಮಗ ದುರಾಪವಾದವನ್ನು ಒತ್ತಿ ಮನೆ ಬಿಟ್ಟು ಹೋಗಿ ಎಲ್ಲೋ ಸತ್ತನೋ. ಏನ್ ಮಾತಾಡ್ತಿದ್ದೀರಿ? ಬಿಡ್ತೋನಿ ಹಾಗೆಲ್ಲ ಮಾತಾಡ್ಬೇಡಿ ಅಂದ್ರೆ. ನನ್ನ ಮಗ ರಘುವೀರ ಎಲ್ಲಿ ಇದ್ರೂ ಸುಖವಾಗಿರ್ತಾನೆ ಅಂತ ನನ್ನ ಅಂತರಾತ್ಮ ನನ್ನ ಹೆತ್ತ ಕಡೆ. ದಯವಿಟ್ಟು ರಘುವೀರನ ಬಗ್ಗೆ ಹಾಗೆಲ್ಲ ಮಾತಾಡ್ಬೇಡಿ ಅಂದ್ರೆ ಮಾತಾಡ್ಬೇಡಿ. ಎಲ್ಲ ನಿನ್ನ ಭ್ರಮೆ ಕಾಣೆ ರೇಣುಕಾ. ನಿನ್ನ ರಘುವೀರ ಇನ್ನೂ ಬದುಕಿದ್ದರೆ ನಿನಗಾಗಿ ಕೂಡ ಒಂದು ಪತ್ರ ಕೂಡ ಬರೆಯುತ್ತಿರಲಿಲ್ವೇ? ಮನೆ ಬಿಟ್ಟು ಹೋಗಿ 3 ವರ್ಷ ಕಳೆದರೂ ಆತನ ಸುದ್ದಿಯೇ ಇಲ್ಲ. ಅಂದ ಮೇಲೆ ಆತ ಸತ್ತಿದ್ದೇ ನಿಜ ಕಣೆ. ಪೇಟೆಗೆ ಹೋಗಿ ಕಟ್ಕೆ ತಗಪ್ಪ ಅಂತ ಹೇಳಿರುವೆನಾ?
ಹೋಗಿ ಪೇಟೆ ಹೋಗಿ ಕಟ್ಟಿ ಎತ್ಕೊಂಡು ಹೋಗು. ಈಗ ತಾನೇ ಹೋಗ್ತೀನಿ. ರೇಣುಕ, ನೀನು ಮನೆ ಒಳಗೆ ಹೋಗಿ ಬಿಂದಿಗೆ ತಗೊಂಡು ಬಾ. ಕೇಳಿಸ್ತಾ ಇಲ್ವಾ ಕಿವಿ? ನಿನಗೆ ನೀರು ತುಂಬಿಕೊಟ್ಟು ನಾನು ಕಟ್ಗೆ ತರಕ್ಕೆ ಹಾಡಿಗೆ ಹೋಗಿ. ಯಾರ ಕಳಿಸಿದೆಲ್ಲ ಪೋಸ್ಟ್ ಫ್ರೆಂಡ್ ಕಂಪ್ನಿ ಹೆಸರಲ್ಲ ಮನಿ ಆರ್ಡರ್ ಬಂದಿದೆ. ಸ್ವಲ್ಪ ಹೊತ್ತಿದೆ, ಸ್ವಲ್ಪ ಹೊತ್ತಿರಪ್ಪ. ಶಕೀಲಾ, ಛಾಯಾ, ಬಂದ್ ನಾನೇ ಛಾಯಾ. ಹೋಗ್ತೀನಿ ಈಗ. ಏನ್ರಿ ಇದು? ಛಾಯಾ ಅನ್ನೋದ್ಬಿಟ್ಟು ಶಕೀಲಾ ಅಂತ ಇದ್ದೀರಾ? ಏನು ಇನ್ನು ತಂಗಿ ಬಗ್ಗೆ ಜ್ಞಾನನ ನಿಮ್ಗೆ? ಇಲ್ಲ ಪರವಾಗಿಲ್ಲ, ಮತ್ತೆ ತಪ್ಪಂತ ಹೇಳು. ಹೇಳಿ, ಏನು ವಿಷಯ? ರಘುವೀರ ಇಷ್ಟು ದಿನ ನಮ್ಮ ಹೆಸರಲ್ಲೇ ಹೆಮ್ಮ ಕಳಿಸ್ತಾ ಇದ್ದಾಕನೆ. ಈಗ ಈಗ ಅಮ್ಮನ ಹೆಸರು ಬಂದೈತೆ, ಈಗ ಏನೋ ಮಾಡೋದು? ಬನ್ರಿ ಇಲ್ಲಿ. ಯಾಕೆ ಯೋಚನೆ ಮಾಡ್ತೀರಾ? ಹಿಂದೆ ಏನ್ ಮಾಡಿದ್ದೋ ಈಗಲೂ ಅದೇ ಮಾಡಿದ್ರಾಯ್ತು. ನೋಡಿ, ನಾನ್ ರೇಣುಕಮ್ಮ ಅಂತೇಳಿ ನಾನು ಸೈನ್ ಮಾಡ್ತೀನಿ, ಸಾಕ್ಷಿಯಾಗಿ ನೀವು ಹಣ ತಗೊಳ್ಳಿ. ಅದನ್ ಬಿಟ್ಟು ಈ ವಿಷಯ ನಾ ಮುದಿಗೂಬೆಗಳು ಯಾಕೆ ಹೇಳ್ಬೇಕು? ಹೌದು ತಾನೇ? ದೇಹ ಅಷ್ಟೇ ಬೆಳೆಸ್ಕೊಂಡಿದ್ದೀರಾ, ಹೋಗಿ ಹೇಳಿ. ಸರ್ ಪೋಸ್ಟ್ ಏನೋ ತಪ್ಪಲ್ಲಿದು? ಮನಿ ಆರ್ಡರ್ ಬಂದಿದೆ ಸರ್. ಮನಿ ಆರ್ಡರ್? ಮನಿ ಆರ್ಡರ್ ಹೆಂಡತಿಯೊಬ್ಬಳು ಜೊತೆಯಲ್ಲಿ ಇದ್ದರೆ ಯಾರೂ ಬೇಕಿಲ್ಲ. ಹೆಂಡತಿಯೊಬ್ಬಳು ಜೊತೆಯಲ್ಲಿ ಇದ್ದರೆ ಯಾರೂ ಬೇಕಿಲ್ಲ. ಪ್ರೀತಿಯ ತಂದೆಯ ಮಮತೆಯ ತಾಯಿಯ ಮರೆಯುವರು ಎಲ್ಲ, ಇವರು ಮರೆಯುವರು ಎಲ್ಲ. ಏನಿದು ಮಾಸ್ಟರ್ ಹೇಳಿಸ್ತೆ. ಅಂದಾಗಿರಿ, ಆ ಹಂಡಲ್ಲಿ ನಾನು ಒಂದೊಳ್ಳೆ ರೇಷ್ಮೆ ಸೀರೆ ತಗೊಳ್ಳ? ಲೇ, ಈ ಹಣ ಎಲ್ಲ ನಿಂದೆ ಆಗಿರ್ಬೇಕಾದ್ರೆ ಮತ್ತೆ ನನ್ನ ಯಾಕೆ ಕೇಳ್ತೀಯ? ಆಚಿನ ಗಂಡು ಎಲ್ಲ ಏನ್ ಬೇಕಾದ್ರೂ ತಗೋ. ಅಪರಂಜಿ ಚಿನ್ನವೋ ಚಿನ್ನವೋ ನನ್ನ ಮನೆಯ ದೇವರು, ಗುಲಗಂಜಿ ದೋಷವು ದೋಷವು ಇರದ ಸುಗುಣಶೀಲರು, ಉರಿಯ ಸೂರ್ಯರು ಅವನ್ಯಾಕೆ, ತರವೋ ಚಂದ್ರನು ಅವನ್ಯಾಕೆ ಹೋಲಿಕೆ. ಅಪರಂಜಿ ಚಿನ್ನವೋ ಚಿನ್ನವೋ ನನ್ನ ಮನೆಯ ದೇವತೆ, ಗುಲಗಂಜಿ ದೋಷವು ದೋಷವು ಇರದ ಬಾಳ ಸ್ನೇಹಿತೆ. ಬಾಡೋ ಮಲ್ಲಿಗೆ ಹೂವ್ಯಾಕೆ, ಶಿಲೆಯ ಬಾಲಿಕೆ ಅವಳ್ಯಾಕೆ ಹೋಲಿಕೆ. ಅಪರಂಜಿ ಚಿನ್ನವೋ ಚಿನ್ನವೋ ನನ್ನ ಮನೆಯ ಮನದಲ್ಲಿ ನಲಿದಾಡೋ ನಾಯಕ, ನೆನೆದಂತೆ ತಾಹಾಡೋ ನಾಯಕ, ಕಣ್ಣಲ್ಲೇ ಮಾತಾಡೋ ನಾಯಕಿ, ನಿಜ ಹೇಳಿ ನನ್ನಾಳೋ ಪಾಲಕಿ. ನಡೆಯಲು ನುಡಿಯಲು ಒಂದೇ ವಿಧವಾದ ಹೋಲಿಕೆ, ನಗುವಲ್ಲೂ ಮುನಿಸಲ್ಲೂ ಪ್ರೀತಿ ಒಂದೇನೆ ಕಾಣಿಕೆ. ಅಪರಂಜಿ ಚಿನ್ನವೋ ಚಿನ್ನವೋ ನನ್ನ ಮನೆಯ ದೇವತೆ,
ರಾತ್ರಿ ಆರಂಭ ವಿರಸವೇ, ವಿರಸಕ್ಕೆ ಕೊನೆಯೆಂದು ಸರಸವೇ. ಕೋಪಕ್ಕೆ ತಾಪಕ್ಕೆ ಎಲ್ಲಿರಿಯೋಲ್ಲ ಇಬ್ಬರು. ಬಡತನವೇ ಸುಖವೆಂದು ಒಬ್ಬರ ಪರವಾಗಿ ಒಬ್ಬರು. ಅಪರಂಜಿ ಚಿನ್ನವೋ ಚಿನ್ನವೋ ನನ್ನ ಮನೆಯ ದೇವರು. ಗುಲಗಂಜಿ ದೋಷವು ದೋಷವು ಇರದ ಸುಗುಣಶೀಲರು. ಉರಿಯೋ ಸೂರ್ಯನು ಅವನ್ಯಾಕೆ, ಕರಗೋ ಚಂದ್ರನು ಅವನ್ಯಾಕೆ ಹೋಲಿಕೆ. ಅಪರಂಜಿ ಚಿನ್ನವೋ ಚಿನ್ನವೋ ನನ್ನ ಮನೆಯ ದೇವತೆ. ಮಕ್ಕಳು ಮಕ್ಕಳು ಅಯ್ಯಯ್ಯೋ. ಮೆತ್ತಿಗೆ ಅಂದ್ರೆ ಮೆತ್ತಿಗೆ. ನೋಡಿದ್ರಂತೆ ಮುಪ್ಪಿನ ಕಾಲದಲ್ಲಿ ಮಕ್ಕಳು ತಂದೆ ತಾಯಿ ಆಸರೆ ಆಗ್ತಾರೆ ಅಂತ ಎಷ್ಟೋ ಜನ ತಂದೆ ತಾಯಿಗಳು ಕನಸುಗಳನ್ನ ಕಟ್ಟಿರ್ತಾರೆ. ಆದ್ರೆ ಆ ಮಕ್ಕಳು ಪಕ್ಕದಲ್ಲಿ ಹೆಂಡತಿ ಬಂದಾಕ್ಷಣ ತಂದೆ ತಾಯಿನೇ ಮರೆತು ತಂದೆ ತಾಯಿನ ಕಸಕ್ಕಿಂತ ಕೀಳಾಗಿ ಕಾಡ್ತಾರೆ. ಮಕ್ಕಳು ಚಿಕ್ಕವರಿದ್ದಾಗ ಅಪ್ಪ ನನಗದು ಬೇಕು ಇದು ಬೇಕು ಅಂತ ಕೇಳಿದಾಗ ಸಂತೋಷವಾಗಿ ತಂದು ಕೊಡ್ತೀವಿ. ಅದೇ ದೊಡ್ಡವರಾದಾಗ ಈ ರೀತಿ ನಡ್ಕೊಳ್ಳೋದನ್ನ ನೋಡಿದ್ರೆ ಅದನ್ನು ಸಹಿಸ್ಕೊಂಡು ನಾವು ಹೇಗಿರಿ ಸಹಿಸ್ಕೊಂಡು ಮಕ್ಕಳಿಲ್ಲ ಅಂತ ಕೊರಗಿ ಮಕ್ಕಳನ್ನ ಹಿಡಿದಿದ್ದಕ್ಕೆ ಇಂಥ ಮಕ್ಕಳು ಹುಟ್ಟಿ ನಮಗೆ ಇಂಥ ಶಿಕ್ಷೆ ಕೊಟ್ಟುಬಿಟ್ರೆ, ಇಂಥ ಶಿಕ್ಷೆ ಕೊಟ್ಬಿಟ್ರಿ. ಅಯ್ಯೋ ದೇವರೇ. ಬಿಸಿಲಾದರೇನು ಮಳೆಯಾದರೇನು, ಬಿಸಿಲಾದರೇನು ಮಳೆಯಾದರೇನು, ಜೊತೆಯಾಗಿ ನಾನಿಲ್ಲವೇನು. ಈ ಚಿಂತೆ ಏಕೆ ಹೇಳಿರಿ, ಬಿಸಿಲಾದರೇನು ಮಳೆಯಾದರೇನು, ಬಿಸಿಲಾದರೇನು. ಬೆಂಕಿ ಮಳೆಯಾದರೇನು, ಸಿಡಿಲು ಗುಡುಗಾದರೇನು, ಬೆಂಕಿ ಮಳೆಯಾದರೇನು, ಸಿಡಿಲು ಗುಡುಗಾದರೇನು, ನಾನೆಂದು ಭಯವ ಪಡಲಾರೆ, ನನ್ನ ನೀವಿರಲು ಸಾಲದೇನು. ಸೆಳೆವ ಸುಳಿಯಾದರೇನು, ನೆಲವೇ ಬಾಯ್ಬಿಟ್ಟರೇನು, ಈ ಬಾಳು ಒಂದು ಹೋರಾಟ ತಾನೆ ಬಿಡಿ ಇನ್ನು ಚಿಂತೆಯನ್ನು. ಕೊರಗದೆ ನಡುಗದೆ ನನ್ನ ನಗಬಾರದೇನು, ಬಿಸಿಲಾದರೇನು ಮಳೆಯಾದರೇನು. ಛೇ ಛೇ
ದಿಲೀಪ, ಅಪ್ಪ ದಿಲೀಪ, ಪೋಸ್ಟ್ ಮ್ಯಾನು ಈಗ ತಾನೇ ನಮ್ಮ ಮನೆ ಕಡೆಯಿಂದನೇ ಹೋದ. ರಘುವೀರ್ನಿಂದ ಏನಾದರೂ ಸಮಾಚಾರ ಗೊತ್ತಾಯ್ತೇನು? ಇನ್ನು ನಿಮಗೆ ರಘುವೀರನ ಹುಚ್ಚು ಇನ್ನು ಬಿಟ್ಟಿಲ್ವಮ್ಮ? ಯಾವ ಪಾಲ್ ಕೆರೆಲ್ಲ ಬಿದ್ನ ಸತ್ನ ಅಯ್ಯೋ ದೇವ್ರೇ, ಮತ್ತೆ ಮತ್ತೆ ಯಾಕಮ್ಮ ಅವ್ರನ್ನ ನೆನ್ಸ್ಕೊತಾ ಇದ್ದೀರಾ? ಯಾಕಮ್ಮ ಏನಾಯ್ತು? ಯಾಕೆ ಮಾಡ್ತಾ ಇದೀಯ? ಏನಾಯ್ತಮ್ಮ? ಏನಾಯ್ತು ಅಂತ ಹೇಳಮ್ಮ. ಏನು ಅಂತ ಹೇಳಮ್ಮ, ಏನು ಅಂತ ಹೇಳಿ ನನ್ನ ಕರ್ಮ ಕಟ್ಟಿದ ಅಮ್ಮ. ನನಗೆಲ್ಲ ಅಷ್ಟೊಂದು ಭಾರವಾಗ್ಬಿಟ್ಟಿದ್ಯಮ್ಮ. ಕಂಡು ಕಂಡು ಆ ಕುಡ್ಕೊಂಡ್ ಏನು ಮದುವೆ ಮಾಡ್ಕೊಟ್ಟಿದ್ದೀರಲ್ಲ ಅಮ್ಮ. ಏನಾಯ್ತು ಅಂದ್ರೆ? ಮನೇಲಿರೋ ಎಲ್ಲ ವಸ್ತುಗಳು ಮಾರೋಯ್ತು ಅಮ್ಮ. 3 ದಿನಕ್ಕೊಂದ್ಸರಿ ಮನೆಗೆ ಬರ್ತಾರೆ, ನನಗೆ ನಾಯಿ ಬಡ್ದಾಗ ಬಡಿತಾರೆ. ಅವ್ರ ದೃಷ್ಟಿನಲ್ಲಿ ಯಾರೊಂದು ವಸ್ತುಗಿಂತ ಕೀಳಾಗಿ ಹೋಗಿದ್ದೀನಮ್ಮ. ನೋಡಿ, ನೀವಾದ್ರೂ ಆಗ್ಲಿ ಇಲ್ಲ ಅಣ್ಣ ಆದ್ರೂ ಆಗ್ಲಿ ಬಂದು ಅವ್ರಿಗೆ ಬುದ್ಧಿವಾದ ಹೇಳುತ್ತೇಕ ನಾನು ಮನೆ ಬಿಟ್ಟು ಹೋಗಲ್ಲಪ್ಪ. ಶಕೀಲ, ಈ ಮನೆ ಹೊತ್ತಿಲೋರ್ಗೆ ಹೆಜ್ಜೆ ಕೂಡ ಇಡಬಾರ್ದು. ಕೊಟ್ಟೇನು ಕೂಲಿ ಕೊಡ್ತು ಅನ್ನೋ ಹಾಗೆ ಒಂದ್ಸಲ ನಿನ್ನ ಈ ಮನೆನ ಹಾಳು ಮಾಡ್ಕೊಟ್ಟು ನಿನ್ಗೆ ಮದುವೆ ಮಾಡ್ಕೊಟ್ಟಿದ್ದಾರೆ. ಇಷ್ಟಾದ್ಮೇಲೂ ನಿನ್ಗೆ ತವ್ರ ಮನೆ ಸೇರೋದಕ್ಕೆ ನಾನ್ ಆಸ್ಪದ ಕೂಡ ಏನೇ ಮುಖ ನೋಡ್ತಾ ನಿಂತಿದ್ಯಾ? ನಡಿಯ ಏನು ಅಂತ ಮಾತಾಡ್ತಿದ್ದೀರಾ? ದೇವನ್ ಸಾರಿ ಮದುವೆ ಮಾಡ್ಕೊಟ್ಬಿಟ್ರೆ ತವ್ರ ಮನೆ ಸಂಬಂಧನೇ ಕಳ್ದೋಯ್ತು ಅಂತ ನಾನು ನನ್ನ ತವ್ರ ಮನೆಗೆ ಬರೋದಕ್ಕೂ ನೀವು ಆಸ್ಪದ ಕೊಡೋದಿಲ್ವಾ? ಶಕೀಲ, ಆಸ್ಪದವಿದೆ. ಹೆಣ್ಣು ಬರುವುದಾದರೆ ತಂದೆ ಮನೆಯಲ್ಲಿ ಆಸ್ಪದವಿದೆ. ನಿನ್ನ ಮದುವೆಗೆ ಮುಂಜಿಗೇನು ನಾವೇನು ಕರೆದಿಲ್ವಲ್ಲ? ಕರೆಯದ ಬರದ ಹೆಣ್ಣು ನಿನಗೆ ನಾಚಿಕೆ ಆಗತ್ತಿಲ್ವೇನೆ? ಹಾಗಾದ್ರೆ ನನ್ ಗಂಡ ನನ್ಗೆ ಯಾವುದೇ ರೀತಿ ಕಷ್ಟ ಕೊಟ್ರು ನೀನ್ ಬಂದ್ ವಿಚಾರಿಸೋದಿಲ್ವ? ನಿನ್ನ ಪತಿಯ ಗುಣಗಳನ್ನು ನೀನೇ ಸರಿಪಡಿಸ್ಕೋಬೇಕು. ಮದುವೆ ಮಾಡಿಕೊಟ್ಟ ಮೇಲೆ ನಿನ್ನ ಪಾಲಿಗೆ ಬಂಧು ಬಾಂಧವರೆಲ್ಲ ಒಂದು ಹೆಡೆ ಇದ್ದಂತೆ. ಅದನ್ನು ನೀನೇ ಊಟ ಹಾಕೊಂಡು ಊಟ ಮಾಡ್ಬೇಕಣ. ಬೇಡಪ್ಪ, ಹಾಗೆಲ್ಲ ಮಾತಾಡ್ಬೇಡ. ನೀನು ಈ ಮನೆ ಹಿರಿ ಮಗ ಕಣಪ್ಪ. ತಂಗಿ ಕಷ್ಟ ಸುಖಕ್ಕೆ ಆಸರೆ ಆಗ್ಬೇಕಾಗಿರೋದು ನಿನ್ ಧರ್ಮ ಕಣ. ಇಲ್ಲಡ, ಒಂದೇ ಒಂದಿನ ಮಟ್ಟಿಗೆ ನಿನ್ನ ಹೋಗಿ ಅವಳ ಗಂಡನಿಗೆ ಸ್ವಲ್ಪ ಬುದ್ಧಿವಾದ ಹೇಳ್ಬಪ್ಪ. ಹಾಗೆಲ್ಲ ಅನ್ಬೇಡ ಕಣ. ಒಂದೇ ಒಂದಿನದ ಮಟ್ಟಿಗೆ ಹೋಗ್ಬಿಟ್ಟು ಬಾರ. ಅವ್ರಿಗೆ ರಜಾನೂ ಇಲ್ಲ, ಏನು ಇಲ್ಲ. ಹೌದಲ್ವೇನ್ರಿ? ಹೌದು, ನಮ್ಗೇನು ರಜೆ ಅಲ್ಲ. ಏನೇ ಮುಖ ನೋಡ್ತಾ ನಿಂತಿದ್ಯಾ? ಛಾಯಾ ತಾಯೇ, ದೇವರು ನಿನ್ನನ್ನು ಸುಖದಲ್ಲಿಟ್ಟಿದ್ದಾನೆ ಅಂತ ಈಗೆಲ್ಲ ಇನ್ನೊಬ್ಬರಿಗೆ ಚುಚ್ಚಿ ಮಾತನಾಡಬಾರದಮ್ಮ. ಅದು ನ್ಯಾಯವಲ್ಲ. ಒಂದು ವೇಳೆ ನನ್ನ ಮಗಳಿಗೆ ಬಂದ ಪರಿಸ್ಥಿತಿ ನಿನಗೆ ಬಂದಿದ್ದರೆ ಆಗ ನೀನು ಏನು ಮಾಡುತ್ತಿದ್ದೆ? ಏನ್ ಮಾಡ್ತಿದ್ದೆ ಅಂದ್ರೆ, ನಾನು ಗಂಡನ್ಗೆ ಚೆನ್ನಾಗಿ ಬುದ್ಧಿ ಹೇಳಿ ದಾರಿ ತರ್ತಾ ಇದ್ದೆ. ವಿಧಿವಿಲಾಸದಿಂದ ನಿನ್ನ
ನಿನ್ನ ಗಂಡ ನಿನ್ನ ಮಾತು ಕೇಳದಿದ್ದರೆ ಆಗಲೂ ಸಹ ನೀನು ತವರಿಗೆ ಬರ್ತಿರ್ಲಿಲ್ಲ. ಅಯ್ಯೋ ಮಾವ, ತವ್ರ ಮನೆಯವ್ರು ಕರೀದೇನೆ ತವ್ರಿಗೆ ಹೋಗೋದಕ್ಕೆ ನಾನು ನಿನ್ನ ಮಗಳಂತೆ ಗಯ್ಯಾಳಿ ಅಲ್ಲ. ಒಂದ್ ವೇಳೆ ನನ್ ಗಂಡ ನನ್ ಮಾತನ್ನೇನಾದ್ರೂ ತಿರಸ್ಕಾರ ಮಾಡಿದಿದ್ರೆ ಯಾವ್ದಾದ್ರು ಕೆರೆಗೋ ಬಾವಿಗೋ ಬಿದ್ದು ಪ್ರಾಣ ಕಳ್ಕೊತಿದ್ದೆ ವಿನಃ ಮತ್ತೆ ತವ್ರ ಮನೆಗೆ ಓಡ್ ಬರ್ತಾ ಇರ್ಲಿಲ್ಲ. ಅಮ್ಮ ಈಗ್ಲಾದ್ರೂ ತಿಳ್ಕೊಂಡ್ರೆ ಗರ್ತಿ ಯಾರು ಅಂತ ಅರ್ಥ ಆಯ್ತು ಅಣ್ಣ, ಚೆನ್ನಾಗ್ ಅರ್ಥ ಆಯ್ತು. ನೀವ್ ಕರೀದೆ ಈ ಮನೆಗ್ ಬಂದದ್ದು ನನ್ ಮಹಾ ಅಪರಾಧ ಆಗೋಯ್ತು. ಆಯ್ತು, ನಾನು ಮತ್ತೆ ವಾಪಸ್ ನನ್ ಗಂಡನ ಮನೆಗೆ ಹೊರಟೋಗ್ತೀನಿ ಅಣ್ಣ. ಆದ್ರೆ ನಾನು ಊಟ ಮಾಡಿ 3 ದಿವಸ ಆಯ್ತು ಅಣ್ಣ. ನಾನು ಊರ್ಗ್ ಹೋಗೋದಿಕ್ಕೆ ನನ್ ಕಾಲಲ್ಲಿ ಸ್ವಲ್ಪ ಕೂಡ ಶಕ್ತಿನೇ ಇಲ್ಲ. ಅದಕ್ಕೋಸ್ಕರ ಈ ಮನೆ ಮುತ್ತೈದಾಗರೆ ನನ್ನ ಅಕ್ಕೆ ಕೈಯಿಂದ ಒಂದೇ ಒಂದು ತನ್ನ ಕೊಡ್ಸ್ಬಿಡು. ಹೊತ್ತಿಂದಾಚೆ ನೀನ್ ಚಪ್ಪಲಿ ಬಿಡ್ತಿಲ್ಲ, ಆ ಜಾಗದಲ್ಲಿ ಕೂತ್ಕೊಂಡು ಅಳ್ಸೋಗಿದ್ರು ಪರವಾಗಿಲ್ಲ, ಅದನ್ನ ತಿಳ್ಕೊಂಡು ಹೊರಟೋಗ್ತೀನಿ. ನೀವು ಕೈ ಮುಗಿತೀನಿ, ನೀವು ಕಾಲಿಗೆ ಬೀಳ್ತೀನಿ. ಏಳೆ ಮೇಲೆ ಅಲ್ಲೋ ಕಡೆ, ಗಂಡನ್ನ ಬಿಟ್ಟು ಯಾವ ಮಿಂಡು ನಂಬ್ಕೊಂಡು ಓಡ್ ಬಂದಿದ್ಯೋ ಏನೋ. ನಿನ್ನೆಂತ ಚಾರಣಿ ಪೆಟ್ಟಿಗೆ ಅಯ್ಯೋ ದೇವ್ರೇ, ಊಟ ಹಾಕೋದಾ? ಊಟ ಅಲ್ಲ, ಒಂದು ಹನಿ ಕೂಡ ನೀರ್ ನನ್ನಿಂದ ನಿಂಗೆ ಸಿಗೋದಿಲ್ಲ ಕಡೆ. ಏನ ಮುಖ ನೋಡ್ತಾ ನಿಂತಿದ್ಯಾ? ನಡಿಯ ಯಾಕೆ ಯಾಕೆ ನಾನು ಹೊಟ್ಟೆ ಉರ್ಸೋದಕ್ಕೆ ಇಲ್ಲಿ ಬಂದೆ ಪಾಪಿ? ಯಾಕೆ ಬಂದೆ? ಬನ್ನಿ ನಾವಿಲ್ಲಿ ಹೋಗೋಣ. ನೀನು ಬಂದು ಬಯಸ್ಕೊಳ್ಳೋದಲ್ದೆ ನನ್ನ ಹೊಟ್ಟೆಲಿ ಹುಟ್ಟಿದ ತಪ್ಪಿಗೆ ನನ್ನನ್ನು ಯಾಕೆ ಬಯಸ್ತಿದೀಯ? ಚಾಂಡಾಲಿ, ನೋಡು, ಇದೇ ಮೊದಲು ಇದೇ ಕೊನೆ. ಇನ್ನು ಈ ಮನೆಗೆ ನನ್ನ ಅಪ್ಪಣೆ ಇಲ್ಲದೆ ಈ ಮನೆ ಕಾಲಿಟ್ಟಿದ್ದೆ ಆದ್ರೆ ನಿನಗೆ ನನ್ನ ಆಣೆ ಆದ್ರೆ ಹೋಗ್ತೀನಪ್ಪ, ಹೋಗ್ತೀನಿ, ಹೊರಟೋಗ್ತೀನಿ. ನಾನು ಒಳ್ಳೆ ಆಗಿದ್ರೆ ನನ್ ಗಂಡನ ಮನೇಲೆ ನೇಣ್ ಹಾಕೊಂಡು ಸತ್ತೋಗ್ಬೇಕಾಗಿತ್ತು. ಆದ್ರೆ ನಾನು ಆ ರೀತಿ ಮಾಡ್ಕೊಂಡ್ರೆ ಎಲ್ಲಿ ನನ್ನ ಹೆತ್ತ ಕಳ್ಳು ಸಂಕಟ ಪಡುತ್ತೋ ಅಂತ ಇಲ್ಲಿ ತನಕ ಬಂದೆ ನೋಡು. ಇನ್ನು ಸರಿ, ನಿನ್ನ ಅಪ್ಪಣೆ ಇಲ್ದೆ ಈ ಮನೆಗೆ ಏನಾದ್ರೂ ನನ್ ಕಾಲಿಟ್ರೆ ನೀನೇ ಕೊಂದ್ಬೇಡ. ನಾನು ಹೋಗ್ತೀನಪ್ಪ. ಅಯ್ಯೋ ದೇವ್ರೇ, ಈ ಪಾಪಿ ಕಣ್ಗಳಿಂದ ಇನ್ನು ಏನ್ ನೋಡ್ಬೇಕು ಅಂದ್ರೆ ಹೋಗ್ತೀನಪ್ಪ. ಏನು ಅಂತ ಆಶೀರ್ವಾದ ಮಾಡ್ಬೇಕಮ್ಮ? ನಿನಗೆ ನಾವೇನು ಅಂತ ಆಶೀರ್ವಾದ ಮಾಡ್ಬೇಕು? ಹೋಗಮ್ಮ, ಹೋಗು. ಆ ಪರಮಾತ್ಮ, ಕಲ್ಲಾಗಿ ಬಾಳುವ ಶಕ್ತಿಯನ್ನು ಆ ಪರಮಾತ್ಮ ನಿನಗೆ ಕರುಣಿಸಲಿ. ಹೋಗು ತಾಯಿ, ಹೋಗು. ಬಾರದು ಬರಬಾರದು ನೊಂದಗೆ ತವರಿಗೆ ಬರಬಾರದು ಬಾರದು ಬರಬಾರದು ನೊಂದಗೆ ತವರಿಗೆ ಬರಬಾರದು ಬರಬಾರದು ಬರಬಾರದು
ಇನ್ನು ಏನಾಗಬೇಕಾಯಿತೆ? ಒಡಲಲ್ಲಿ ಹುಟ್ಟಿದ ಮಗಳು ಇಡೀ ಅನ್ನಕ್ಕಾಗಿ ತನ್ನ ಸಹೋದರನಿಂದ ಒದಿಸಿಕೊಂಡು ಹೋದಳು. ಈ ದೃಶ್ಯವನ್ನು ನಾನು ನೋಡಿ ನಾನಿನ್ನೂ ಬದುಕಿರಬೇಕೆ? ಹಾಗೆಲ್ಲ ಮಾತಾಡಬಾರ್ದು ಅಂದ್ರೆ ಮಾತಾಡಬಾರ್ದು. ಇಲ್ಲ, ಯಾಕೆ? ಏನಾಗ್ತಿದೆ ಅಂದ್ರೆ? ನೀರಾ? ಇಲ್ಲೇ ಕೂತ್ಕೊಳ್ಳಿ, ನಾನೀಗ ತರ್ತೇನೆ. ಕೂತ್ಕೊಳ್ಳಿ ಅಂದ್ರೆ. ನಿಲ್ಲು ರೇಣುಕಾ, ನಿಲ್ಲು. ನಾನಿನ್ನು ಈ ಮನೆಯ ನೀರು ಸಹ ಕುಡಿಯೋದಿಲ್ಲ. ಏನು ಅಂದ್ರೆ? ನೀರು ತಂದರೆ ಎಲ್ಲಾದರೂ ದೂರ ಹೋಗಿ ನೀರು ತೆಗೆದುಕೊಂಡು ಬಾ. ದೂರ? ಇಲ್ಲೇ ಪಕ್ಕದ ಮನೆ ಶಾಂತಮ್ಮನ ಹತ್ರ ಇಸ್ಕೊಂಡ್ ಬರ್ತೀನಿ. ಸಮಾಧಾನ ಕೂತ್ಕೊಳ್ಳಿ. ಬೇಗ ಬಂದ್ಬಿಡ್ತೀನಿ ಅಂದ್ರೆ. ಬೇಗ ಬಂದ್ಬಿಡ್ತೀನಿ. ಇದೇ ನನಗೆ ಒಳ್ಳೆ ಸಮಯ. ಹೌದು, ನಾನು ಸಾಯಲೇಬೇಕು. ನಾನು ಸಾಯುವುದಕ್ಕೆ ಇದೇ ಒಳ್ಳೆ ಮಾರ್ಗ. ಪ್ರಾಣವತ್ತು ಉಸಿರಿಟ್ಟು ಬೆಳೆಸಿದ ಮಕ್ಕಳಿಗೆ ಭಾರ ಆದರೂ ಗೆದ್ದವರು ಮುಪ್ಪಿನ ದಿನದೊಳಗೆ. ಬುದ್ಧಿ ಇಲ್ಲದ ಮಕ್ಕಳಿಗೆ ಬೋಧಿಸುವಂತಾರೆ, ಬುದ್ಧಿ ಕಲಿಸೋ ಮಕ್ಕಳಿಗೆ ವಂದಿಸುವಂತಾರೆ. ಈ ಭೂಮಿಲಿ ಆನಂದ ಇವರಿಂದ, ಈ ಬಾಳಲ್ಲಿ ಕಣ್ಣೀರು ಇವರಿಂದ. ಮಕ್ಕಳು ಬೇಕು ಅಂತಾರೆ, ಮಕ್ಕಳು ಇರಿದವರು, ಮಕ್ಕಳಿರಿದವರು. ಮಕ್ಕಳು ಬೇಡ ಅಂತಾರೆ, ಮಕ್ಕಳ ಹೆತ್ತವರು, ಮಕ್ಕಳ ಹೆತ್ತವರು. ಈ ಭೂಮಿಲಿ ಆನಂದ ಇವರಿಂದ, ಈ ಬಾಳಲ್ಲಿ ಕಣ್ಣೀರು ಇವರಿಂದ. ಎಂತ ಮುಗ್ಧಳೆ ನೀನು ರೇಣುಕಾ. 30 ವರ್ಷಗಳ ಕಾಲ ನನ್ನ ಕೈ ಹಿಡಿದು ಸಂಸಾರ ಮಾಡಿದ ನೀನು ಇಂದು ನಾ ನಟಿಸಿದ ಕಪಟ ನಾಟಕವನ್ನು ನೀ ಅರ್ಥ ಮಾಡಿಕೊಳ್ಳಲಾರದೆ ಹೋದೆಯಾ? ಕೈ ಹಿಡಿದ ಹೆಂಡತಿಗೆ ಮೋಸ ಮಾಡಿ ಇಹಲೋಕವನ್ನು ತೊರೆದು ಯಮಲೋಕಕ್ಕೆ ದಾರಿ ಹಿಡಿದಿರುವ ನನ್ನ ಹೊಟ್ಟೆಯಲ್ಲಿ ಹುಟ್ಟಿರುವ ಮಗಳಿಗೆ ಇಡೀ ಅನ್ನವನ್ನು ಹಾಕಲಾರದ ತಂದೆ ಇವನಂತ ತಂದೆ ಎಂದು ಈ ಜಗತ್ತಿನ
ಹುಟ್ಟಿದವರೆಲ್ಲ ಆಡಿಕೊಳ್ಳುತ್ತಿದ್ದಾರೆ. ನಾನೇನು ಮಾಡಲು ಸಾಧ್ಯ? ನಾನೇನು ಮಾಡಲು ಸಾಧ್ಯ? ನನ್ನ ಆಟ ಸಾಗುವಂತಿದ್ದರೆ, ನನ್ನ ಆಟ ಸಾಗುವಂತಿದ್ದರೆ ನನ್ನ ಮಗಳಿಗೆ ನನ್ನ ಸರ್ವಸ್ವವನ್ನೇ ಧಾರೆ ಎರೆತಿದ್ದೆ. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ನಾನೊಂದು ನಿರ್ಜೀವ ಹೆಣ. ನನ್ನಂತ ನತ ದುಷ್ಟರಿಗೆ ಈ ಪ್ರಪಂಚದಲ್ಲಿ ಜಾಗವೇ ಇಲ್ಲ. ನಾನು ಸಾಯಲೇಬೇಕು. ನಾನು ಸಾಯಲೇಬೇಕು. ನಾನು ಸಾಯಲೇಬೇಕು. ಬಂಗಾರದ ಬಾಳಿದ ಮನೆಯ ನೋಡುತ್ತ ಬಂಗಾರದಂತ ಹೆಂಡತಿಯ ಮನದಲ್ಲಿ ನೆನೆಯುತ್ತ ಜನ್ಮ ಕೊಟ್ಟ ಮಗಳಿಗೆ ತುತ್ತು ಅನ್ನ ಸಿಗದ ಮನೆಯಲ್ಲಿ ಇರಲಾರನೆಂದು ಮನೆಯಿಂದ ಹೊರಟಿರುವ ರಾಮಜ್ಜ, ಈ ರಾಮಜ್ಜ. ಅಮ್ಮ, ತಾಯಿ, ಗೃಹಲಕ್ಷ್ಮಿ, ನಾ ಯಾವ ತಪ್ಪು ಮಾಡಿದೆ ಎಂದು ನನಗಿಂತ ಶಿಕ್ಷೆ ವಿಧಿಸಿರುವೆ ತಾಯಿ. ಅಮ್ಮ, ನಿನ್ನ ಮಡಿಲಲ್ಲಿ ಬೆಳೆದು ಬಂದ ಈ ರಾಮಜ್ಜ ನಿಂದು ನಿನ್ನ ಮಡಿಲಿನಿಂದ ಜಾರಿ ಹೋಗುತ್ತಿರುವೆನಮ್ಮ. ಅಮ್ಮ, ನನ್ನನ್ನು ಕ್ಷಮಿಸು ತಾಯಿ, ನನ್ನನ್ನು ಕ್ಷಮಿಸು. ನಿನ್ನ ಪುಣ್ಯ ಮಡಿಲಲ್ಲಿ ಪ್ರಾಣ ಬಿಡಲು ಕೇಳಿ ಬರಲಿಲ್ಲವಮ್ಮ. ರಾಮಜ್ಜ, ಆದರೆ ನನ್ನಂತೆ ನನ್ನ ಮಕ್ಕಳನ್ನು ಮಾತ್ರ ನಿನ್ನಿಂದ ದೂರ ತಳ್ಳಬೇಡ ತಾಯಿ, ದೂರ ತಳ್ಳಬೇಡ. ಕೊನೆಯದಾಗಿ ನನ್ನ ಶತ್ರುಗಳಿಗೂ ಕೂಡ ಇಂಥ ಮಕ್ಕಳನ್ನು ಕೊಡಬೇಡ ತಾಯಿ. ಅಮ್ಮ, ತಾಯಿ, ಗೃಹಲಕ್ಷ್ಮಿ, ನಿನಗೆ ನನ್ನ ಅಂತಿಮ ನಮಸ್ಕಾರಗಳಮ್ಮ, ನಮಸ್ಕಾರಗಳು. ಈಗೋ ನಾನು ಬರ್ತೀನಮ್ಮ, ನಾನು ಬರ್ತೀನಿ.
ಚಪ್ಪಲಿಯೂ ಕೂಡ ನನ್ನ ಮಗನೇ ತಂದಿರುವುದು. ಆದ್ದರಿಂದ ನನ್ನ ಮಗಳಿಗೆ ಅನ್ನ ಹಾಕಲಾರದೆ ನನ್ನ ಮಗನು ನನ್ನನ್ನು ನಿಂದಿಸಿ ಹೋಗಿರುವೆನು. ಅವನದು ಅಂತ, ನನಗೆ ಅವನ ಮನೆಯದು ಅಂತ, ಅವನ ವಸ್ತು ಅಂತ, ನನಗೆ ಅವನ ಬಟ್ಟೆಯೂ ಬೇಡ, ಅವನ ಚಪ್ಪಲಿಯೂ ಕೂಡ ಬೇಡ, ನನಗೆ ಏನು ಬೇಡ. ಎಲ್ಲ ಬಿಟ್ಟು ನಾನು ಹೋಗುವೆನಮ್ಮ. ಇದು ಮಾನಕ್ಕಾಗಿ ಈ ಒಂದು ಲಂಗಾಟಿಯನ್ನು ತೆಗೆದುಕೊಂಡು ಹೋಗುವೆನಮ್ಮ, ತೆಗೆದುಕೊಂಡು ಹೋಗುವೆ. ಇಲ್ಲ ನೋಡಿ, ಪಕ್ಕದ ಮನೆ ಶಾಂತಮ್ಮನ ಹತ್ರ ನೀರಿಸ್ಕೊಂಡು ಬಂದಿದ್ದೀನಿ. ಏನಂದ್ರೆ ರೀ, ಏನಂದ್ರೆ ಎಲ್ಲಿದ್ದೀರಿ? ನೀರು ತಂದಿದ್ದೀನಿ ಬೇ. ಅನಿವಾರ್ಯವಾಗಿ ಈ ಪತ್ರವನ್ನು ನೀಡುತ್ತಿದ್ದೇನೆ. ಮಗನ ಮನೆಯಲ್ಲಿದ್ದು ಮಾನಗೇಡಿ ಹಾಕುವುದಕ್ಕಿಂತ ಒಂದು ಲೇಸೆಂದು ನಾನು ಈ ಮನೆಯಿಂದ ನಿನ್ನಿಂದ ದೂರ, ಬಹುದೂರ ಸಾಗುತ್ತಿದ್ದೇನೆ. ನಾನು ಇನ್ನು ಬದುಕಿರುವುದಿಲ್ಲ. ನನ್ನ ಸಾವಿನ ಸುದ್ದಿ ತಿಳಿದ ನೀನು ಕೊರಗಬೇಡ. ಇಂತಿ ನಿನ್ನ ಪತಿರಾಯ. ಇಲ್ಲ ಇಲ್ಲ ನೀವು ನನ್ನನ್ನು ಬಿಟ್ಟು ಹೋಗಕ್ಕೆ ಸಾಧ್ಯ ಇಲ್ಲ. ನೀವು ನನ್ನನ್ನು ಬಿಟ್ಟು ಹೋಗಕ್ಕೆ ಸಾಧ್ಯ ಇಲ್ಲ. ಏನು ಅಂದ್ರೆ ಯಾಕೆ ನನಗೆ ಈ ರೀತಿ ಮೋಸ ಮಾಡಿದ್ರಿ? ಯಾಕೆ ನನಗೆ ಈ ರೀತಿ ಅನ್ಯಾಯ ಮಾಡ್ಬಿಟ್ರಿ? ಅಯ್ಯೋ ದೇವ್ರೇ, ಕೊನೆವರೆಗೂ ನಿನ್ನ ಕಷ್ಟ ಸುಖದಲ್ಲಿ ಭಾಗಿಯಾಗಿರ್ತೀನಿ ಅಂತ ಹೇಳಿ ಇವತ್ತು ನನ್ನನ್ನು ಒಂಟಿ ಮಾಡಿ ಹೋಗಿದ್ರಲ್ಲ. ಒಂದೇ ಒಂದು ಮಾತು ರೇಣುಕಾ, ನನ್ನ ಜೊತೆ ಸಾಯಕ್ ನೀನ್ ಬರ್ತೀಯಾ ಅಂತ ಕೇಳಿದ್ದಿದ್ರೆ ನಗನಗ್ತಾ ನಿಮ್ ಜೊತೆಗೆ ನಾನು ಬರ್ತಿದ್ದಲ್ರಿ. ಅಯ್ಯೋ ದೇವ್ರೆ, ಕಷ್ಟ ಸುಖದಲ್ಲಿ ಭಾಗಿಯಾಗ್ತೀನಿ ಅಂತ ಹೆಚ್ಚಿ ಮೇಲೆ ಹೆಚ್ಚಿ ಇಟ್ಟು ಸಪ್ತಪದಿ ತುಳಿದು ಇವತ್ತು ನನ್ನನ್ನು ಒಂಟಿ ಮಾಡಿ ಹೋಗೋದಕ್ಕೆ ನಿಮಗೆ ಮನಸ್ಸಾದ್ರೂ ಯಾಕೆ ಬಂತು? ದೇವ್ರೇ, ಪರಮಾತ್ಮ, ಮಕ್ಕಳು ಬೇಕು ಅಂತ ಕಂಡ ದೇವರಲ್ಲಿ ಕಾಡಿ ಬೇಡಿ ಚೊಚ್ಚಿನ ಮಗು ಗಂಡ ಮಗು ಬೇಕು ಅಂತ ಹೇಳ್ತಿದ್ದಕ್ಕೆ ಇವತ್ತು ಆ ಮಗನೇ ನಮ್ಮ ಹೊಟ್ಟೆಗೆ ಬೆಂಕಿ ಇಟ್ಬಿಟ್ಟಲ್ಲ ಅಂದ್ರೆ ನೀನ್ ಹೇಳ್ತಿದ್ರಿ ಈ ಮಕ್ಕಳನ್ನ ನಿಂಬೇಡ ರೇಣುಕಾ, ಇವ್ರು ನಮಗಾಗಲ್ಲ ಅಂತ. ನಿಮ್ಮ ಮಾತು ನಾನು ಕೇಳಲಿಲ್ಲ ಅಂದ್ರೆ ನಿಮ್ಮ ಮಾತು ನಾನು ಕೇಳಲಿಲ್ಲ. ವಿಷಾಕಾರ ಸರ್ಪನ ನನ್ನ ಮಡಲಲ್ಲೇ ಇಟ್ಕೊಂಡು ಬೆಳೆಸ್ಬಿಟ್ನಲ್ರಿ, ನನ್ನ ಮಡಲಲ್ಲೇ. ಅದಕ್ಕೆ ಹಾಲು ಕೊಟ್ಟು ಹೊಟ್ಟೆಗೆ ಇವತ್ತು ಈ ನನ್ನ ಮಗ ವಿಷ ಹಾಕ್ಬಿಟ್ಟಲ್ರಿ. ಬೇಡ
ಬೇಡಪ್ಪ ಬೇಡ. ಮಕ್ಕಳಿಲ್ದಿದ್ರು ಚಿಂತೆ ಇಲ್ಲಪ್ಪ. ಇಂಥ ಮಕ್ಕಳು ಯಾರಿಗೂ ಹುಟ್ಟೋದು ಬೇಡ. ಮಕ್ಕಳಿಲ್ದೆ ಬಂಜೆ ಅಂತ ಅನ್ನಿಸ್ಕೊಂಡ್ರು ಚಿಂತೆ ಇಲ್ಲ. ಇಂಥ ಕೆಟ್ಟ ಮಗನ್ನ ಹೆತ್ತ ತಾಯಿ ಅಂತ ಯಾರು ಕರೆಸ್ಕೊಳ್ಳೋದು ಬೇಡಪ್ಪ. ಅಯ್ಯೋ ಅಯ್ಯೋ ಬೇಕುರಿ, ಇಂಥ ಮಕ್ಕಳನ್ನ ಹೆತ್ತಿದ ತಪ್ಪಿಗೆ ನಾನಂತೂ ನಿನಗೆ ಶಿಕ್ಷೆ ಕೊಟ್ಟಿಲ್ಲ. ನಿನಗೆ ನೀನೇ ಶಿಕ್ಷೆ ಕೊಟ್ಕೋ ಅಂತ ಇದನ್ನ ಬಿಟ್ಟು ಹೋಗಿದ್ದೀರಾ ಅಂದ್ರೆ ಏನಂದ್ರೆ ಈಗ ತಾನೇ ಪಕ್ಕದ ಮನೆ ಶಾಂತಮ್ಮ ಮುಸ್ಸಂಜೆ ಹೊತ್ತು ಮನೆಗೆ ಬಂದಿದೀಯಾ, ಹಾಗೆ ಹೋಗ್ಬೇಡ, ಕುಂಕುಮ ಇಟ್ಕೊಂಡು ಹೋಗು ಅಂತ ಹೇಳಿದ್ನು. ಈ ಅರಿಶಿನ ಕುಂಕುಮ 10 ನಿಮಿಷ ಕೂಡ ನನ್ನ ಸೌಭಾಗ್ಯದಲ್ಲಿ ಅಯ್ಯೋ, ನಾನೆಂತ ಪಾಪಿ ಅಂದ್ರೆ ನಾನೆಂತ ಪಾಪಿ. ಹೋಯ್ತು ನನ್ನ ಮುತ್ತೈದೆ ಸೌಭಾಗ್ಯ, ನನ್ನ ಜೀವನನೇ ಸರ್ವನಾಶ ಆಗೋಯ್ತು. ಇನ್ನಿವಳ ಹಣೆಯಲ್ಲಿ ಸಿಂಧೂರವಿಲ್ಲ, ಇನ್ನಿವಳ ಮುಡಿಯಲ್ಲಿ ಪುಷ್ಪವಿಲ್ಲ, ಇನ್ನಿವಳ ಕೊರಳಲ್ಲಿ ಮಾಂಗಲ್ಯವಿಲ್ಲ, ಇನ್ನಿವಳ ಕೈಯಲ್ಲಿ ಸೌಭಾಗ್ಯವಾದ ಬಳೆಗಳಿಲ್ಲ. ಇನ್ನೊಂದು ಇವಳು ಮುತ್ತೈದೆಯಲ್ಲ, ಮುತ್ತೈದೆಯಲ್ಲ. ಆ वीडियोस बनाने हैं फिल्मोरा है ना।